ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಆಕ್ಷನ್ ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ಯಾರಾದರೂ ಅಟ್ಯಾಕ್ ಮಾಡಿ ನಿಮ್ಮ ಕೆಳಗೆ ಬೀಳಿಸಿ ನಿಮ್ಮನ್ನು ಕುತ್ತಿಗೆ ಅಡಿಸಿ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇಟ್ಕೊಳ್ಳಿ. ಸೊ ಆ ಸಂದರ್ಭದಲ್ಲಿ ಯಾವ ರೀತಿ ತಪ್ಪಿಸ್ಕೋಬೇಕು ಅಂತ ಇವತ್ತು ನಾನು ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ಚಾನಲ್ ಹೊಸಬರಾಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನನ್ನ ಐಡಿ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಒಳಗೆ ಹೋಗೋಣ. ಫ್ರೆಂಡ್ಸ್, ಯಾರಾದರೂ ನಿಮ್ಮನ್ನು ಕೆಳಕ್ಕೆ ತಳ್ಳಿ ಈ ಸಂದರ್ಭದಲ್ಲಿ ನಿಮ್ಮನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇಟ್ಕೊಳ್ಳಿ. ಈ ಥರ ನಿಮ್ಮ ಮೇಲೆ ಕೂತ್ಕೊಂಡ್ಬಿಟ್ಟು ಈ ಥರ ಕುತ್ತಿಗೆಯನ್ನು ಪ್ರೆಸ್ ಮಾಡ್ತಿದ್ದಾರೆ ಇಟ್ಕೊಳ್ಳಿ. ನೀವೇನು ಮಾಡ್ತೀರಿ, ಈ ಥರ ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ. ಬಟ್ ಅವ್ರ ಹ್ಯಾಂಡ್ಸು ಸ್ಟ್ರೈಟ್ ಇರುತ್ತೆ. ಫುಲ್ ಫೋರ್ಸಿಂದ ಮಾಡುವಾಗ ಅದು ತುಂಬ ಟೆಕ್ನಿಕ್ ಇದೆ. ನಾನು ಇವತ್ತಿನ ಬೇರೆ ಟೆಕ್ನಿಕ್ ತೋರಿಸ್ತಾ ಇದ್ದೀನಿ. ನೀವು ಈ ಥರ ಎಳ್ಳಿಕ್ಕೆ ಮಾಡೋಕ್ಕಾಗಲ್ಲ, ಯಾಕಂದರೆ ಎರಡೂ ಹ್ಯಾಂಡಿನ ಸಪೋರ್ಟ್ ಇಟ್ಕೊಳ್ತಾರೆ. ತಮ್ಮಿಂದ ಲಾಕ್ ಇರುತ್ತೆ ಅವ್ರದ್ದು. ಜಾಸ್ತಿ ಈ ಥರ ಬಿಡಿಸ್ಕೊಳ್ಳಿಕ್ಕಾಗಲ್ಲ. ಅದರಲ್ಲೂ ಹುಡುಗಿಯರಿಗೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಏನು ಮಾಡಬೇಕು, ನಿಮಗೆ 20 ಸೆಕೆಂಡ್ ಅಷ್ಟೇ ಟೈಮ್ ಇರೋದು. ಇಮಿಡಿಯೇಟಾಗಿ ಏನು ಮಾಡಬೇಕು, ಕೈಯಿಂದ ಈ ಎಲ್ಬೋಗೆ ನೋಡಿ ಈ ಥರ ಫೋರ್ಸಾಗಿ ಇಟ್ಕೊ. ಓಕೆ, ಒಂದೇ ಸಲ ಫೋರ್ಸಾಗಿ ಹೊಡಿಬೇಕು. ಓಕೆ, ನಿಮ್ಮ ಎರಡು ಕಾಲನ್ನು ಈ ಥರ ಪೊಸಿಷನ್ ಬಂದುಬಿಟ್ಟು ಒಂದೇ ಸಲಕ್ಕೆ ಈ ಥರ ಎತ್ತಕ್ಕೆ ಬಿಡಬೇಕು ಫೋರ್ಸಿಂದ. ಈ ಎರಡು ಒಟ್ಟಿಗೆ ಮಾಡುವಾಗ ನಿಮ್ಮ ಅಪೋನೆಂಟ್ ಇಲ್ಲಿಂದ ಈ ಸಂದರ್ಭದಿಂದ ಎಸ್ಕೇಪ್ ಆಗ್ಲಿಕ್ಕೆ ಆಗ್ತದೆ, ಮತ್ತು ಅವ್ನು ಹೊಡಿಲಿಕ್ಕೆ ಬರ್ತಾನೆ, ಮತ್ತು ಟೆಕ್ನಿಕಲ್ ಆಗಿ ತಪ್ಪಿಸ್ಕೊಳ್ಬೇಕು ಆಗುತ್ತೆ. ಸೊ ಇದನ್ನು ನಿಮಗೆ ಫಾಸ್ಟ್ ಮೂಮೆಂಟ್, ಸ್ಲೋ ಮೂಮೆಂಟ್ ಸಹ ತೋರಿಸ್ತೇನೆ, ನೋಡ್ಕೊಳ್ಳಿ.